ಉಡುಪಿ ಜಿಲ್ಲೆಯಲ್ಲಿ ನಾಯಿಗಳ ಶೆಲ್ಟರ್ ನಿರ್ಮಾಣಕ್ಕೆ ತೀವ್ರ ರೀತಿಯಲ್ಲಿ ವಿರೋಧ ವ್ಯಕ್ತವಾಗಿದೆ. ಜನವಸತಿ ಪ್ರದೇಶದಲ್ಲಿ ಶೆಲ್ಟರ್ ಬೇಡ ಅಂತ ಹೇಳಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಉಪ್ಪೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತೀವ್ರ ರೀತಿಯಲ್ಲಿ ವಿರೋಧ ವ್ಯಕ್ತವಾಗಿದೆ. ನಾಯಿಗಳ ಶೆಡ್ಗೆ ಅಂತ ಹೇಳಿ 9 ಎಕರೆ ಜಾಗ ಮೀಸಲಿಡಲಾಗಿದೆ. ಉಡುಪಿಯಿಂದ ಸ್ವಲ್ಪ ದೂರದಲ್ಲೇ ಈ 9 ಎಕರೆ ಜಾಗ ಇದೆ. ಜಿಲ್ಲೆಯಲ್ಲಿ ಗುರುತಿಸಿದ 18,000 ನಾಯಿಗಳಿಗೆ ಇಲ್ಲಿ ಆಶ್ರಯವನ್ನ ನಿರ್ಮಿಸಲಾಗುತ್ತೆ, ಶೆಡ್ ಅನ್ನ ನಿರ್ಮಾಣ ಮಾಡಲಾಗುತ್ತೆ. ಇದಕ್ಕೆ ವಿರೋಧ ಯಾಕಂಗಾದ್ರೆ ಡಾಗ್ ಶೆಡ್ ನಿರ್ಮಾಣ ಆದ್ರೆ ವಾಯು ಮಾಲಿನ್ಯ ಆಗುತ್ತೆ ಅಂತೇಳಿ ವಿರೋಧವನ್ನ ವ್ಯಕ್ತಪಡಿಸಲಾಗ್ತದೆ. ಮತ್ತೆ ನಾಯಿಗಳು ಬೊಗಳೋದ್ರಿಂದ ಶಬ್ದ ಮಾಲಿನ್ಯ ಆಗುತ್ತೆ, ಇದರಿಂದ ಕಿರಿಕಿರಿ ಆಗುತ್ತೆ. ಇನ್ನು ನಾಯಿಗಳ ಸತ್ರೆ ಸರಿಯಾಗಿ ವಿಲೇವಾರಿ ಮಾಡಲ್ಲ ಅಂತಾನೂ ಕೂಡ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಡಾಗ್ ಶೆಲ್ಟರ್ ಮಾಡಿದ್ರೆ ಸುತ್ತಮುತ್ತಲಿನ ಪರಿಸರ ವಿಪರೀತ ವಾಸನೆಯಿಂದ ಕೂಡಿರುತ್ತೆ ಅಂತ ಹೇಳಿ ಜನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವ್ ಹೆಂಗ್ ಬದುಕೋದು? ಸೊ ನಾಯಿಗಳ ಶೆಡ್ಗೆ 9 ಎಕರೆ ಮೀಸಲಿಟ್ಟಿರೋದಕ್ಕೆ ಈಗ ವಿರೋಧ ವ್ಯಕ್ತವಾಗ್ತಿದೆ. ಮತ್ತೆ ಅಲ್ಲಿಂದ ನೂರಾರು ಸಮಸ್ಯೆಗಳಾಗುತ್ತೆ ಅಂತಾನೂ ಕೂಡ ಜನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಬಗ್ಗೆ ಸ್ಥಳೀಯರ ವಿರೋಧ ಯಾಕೆ ವ್ಯಕ್ತಪಡಿಸ್ತಾ ಇದ್ದಾರೆ, ಏನ್ ಹೇಳ್ತಾರೆ ಕೇಳೋಣ. ಪಂಚಾಯತ್ ಸಮ ಒಂದು ಸುಪ್ರೀಂ ಕೋರ್ಟ್ ಇದ್ದಾಗೆ, ಒಂದು ಸುಪ್ರೀಂ ಪಂಚಾಯತ್ ಅಂದರೆ ಪಂಚಾಯತಲ್ಲಿ ನಿರ್ಣಯ ಆಗಲೇಬೇಕು. ನಾಳೆ ಇಲ್ಲಿ ಯಾವುದೇ ಕೂಡ ಕಟ್ಟಡ ಆಗಲಿ, ಸರ್ಕಾರಿ ಕಟ್ಟಡ ಆಗಲಿ, ಪಂಚಾಯತ್ ಅದು ಲೈಸೆನ್ಸ್ ಬೇಕು. ಪಂಚಾಯತಿಂದ ಲೈಸೆನ್ಸ್ ನಿರ್ಣಯ ಇಲ್ಲ ಅಂತಾದರೆ ಇವ್ರು ಹೇಗೆ ಮಾಡ್ತಾರೆ ನೋಡುವ. ಒಂದು ಅದಾಯಿತು. ಮತ್ತು ಇಲ್ಲಿರುವ ಪ್ರದೇಶ ನೋಡಿ, ಇಲ್ಲಿರುವ ಪ್ರದೇಶದಲ್ಲಿ ಎಲ್ಲ ಜನ ವಾಸ್ತವ್ಯ ಮಾಡುವಂಥ ಪ್ರದೇಶ ಇದೆ. ಇಲ್ಲಿ ಸಾವಿರಾರು ಮನೆ ಇದೆ, 3 ಗ್ರಾಮ ಸೇರ್ತವೆ. ಇದರಲ್ಲಿ ಒಂದು ಉಪ್ಪೂರು ಆದರೆ ಒಂದು ಗಡಿಯಲ್ಲಿ ಆರೂರು ಸೇರ್ತದೆ, ಒಂದು ಗಡಿಯಲ್ಲಿ ಹಾವಂಜೆ ಸೇರ್ತದೆ. ಇದರ ಮಧ್ಯೆ ಇರುವಂಥ ಜಾಗ ಇದು ಸರ್ವೆ ನಂಬರ್ 293. ಇವರು ಏನೋ ಬೀದಿ ನಾಯಿಗಳಿಗೇನು ಶೆಲ್ಟರ್ ಮಾಡಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ನಾನು ಇಷ್ಟೇ ನನ್ನ ಮನವಿ, ಮಾಧ್ಯಮ ಮುಖಾಂತರ ನಾನು ಇಷ್ಟೇ ಮನವಿ ಮಾಡ್ಕೊಳ್ಳೋದು, ನನ್ನ ಜನಪರವಾಗಿ ಜನರಿಗೆ ಸಮಸ್ಯೆ ಆಗದೆ ನೀವು ಎಲ್ಲವನ್ನು ತೋರಿಸಬೇಕು. ನೀವು ಕೇವಲ ಇವತ್ತಿಗೋಸ್ಕರ ಮಾತ್ರ ಬರುವುದಲ್ಲ, ನಿರಂತರವಾಗಿ ನೀವು ಬಂದು ತೋರಿಸಬೇಕು. ಇಂಥ ಜನ ಇರುವಂತಹ ಪ್ರದೇಶದಲ್ಲಿ ಇಂತಹದ್ದೊಂದು ಇದು ಬೇಡ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಬೇಕಷ್ಟು ಜಾಗ ಇದೆ, ಎಲ್ಲಿ ಜನ ವಾಸ್ತವ್ಯ ಇಲ್ಲ ಅಲ್ಲಿ ಮಾಡಲಿ, ನಮ್ಮದು ಏನು ಕೊರತೆ ಇಲ್ಲ. ಉಪ್ಪೂರು, ಹಾವಂಜೆ ಹಾಗೂ ಆರೂರು ಗ್ರಾಮದ ಗ್ರಾಮಸ್ಥರ ಪರವಾಗಿ ಇಲ್ಲಿ ಒಂದು ಮಾತಾಡಲಿಕ್ಕೆ ನಿಂತಿದ್ದೇವೆ. ಯಾಕಂತೇಳಿದರೆ ಒಂದು ನಮ್ಮ ಜಿಲ್ಲಾಡಳಿತ, ನಗರಸಭೆಯವರು ಒಟ್ಟಾಗಿ ನಮ್ಮ ಈ ಉಪ್ಪೂರು ಗ್ರಾಮದ ಈ ಸರಕಾರಿ ಜಾಗ ಒಂದು 90 ಎಕರೆಯಷ್ಟು ಸರಕಾರಿ ಜಾಗ ಇದೆ. ಜನವಸತಿ ಎಲ್ಲ ಇರುವಂಥ ಒಂದು ಪ್ರದೇಶ. ಇದರಲ್ಲಿ ಒಂದು ಬೀದಿ ನಾಯಿಯ ಶೆಲ್ಟರನ್ನು ನಿರ್ಮಿಸುವಂಥ, ಅದು ಗ್ರಾಮಸ್ಥರಿಗೆ ಯಾವುದೇ ಸೂಚನೆ ಕೊಡದೆ ಏಕಾಏಕಿ ಬೀದಿ ನಾಯಿ ಶೆಲ್ಟರ್ ಮಾಡುವುದಂತೇಳಿ ಅವರೇ ನಿರ್ಧಾರ ತಗೊಂಡು ನಮ್ಮಲ್ಲಿ ಒಂದು ಜನರಿಗೆ ಮಾರಕವಾಗಿರುವಂಥ ಯೋಜನೆಯನ್ನು ತರ್ತಾ ಇದ್ದಾರೆ. ನಮ್ಮ ಗ್ರಾಮಸ್ಥರ ಒಂದು ಬೇಡಿಕೆ ಏನಂತೇಳಿದರೆ, ಇಲ್ಲಿ ಜನರಿಗೆ ಉಪಯೋಗ ಆಗುವಂಥ ಒಂದು ಯೋಜನೆ ತಂದರೆ ನಮ್ಮದು ಯಾರದು ವಿರೋಧ ಇಲ್ಲ. ವಾರ್ಡ್ ಸಭೆಯಲ್ಲಿ ಹಾಗೂ ಗ್ರಾಮ ಸಭೆಯಲ್ಲಿ ಮತ್ತು ನಮ್ಮ ಸಾಮಾನ್ಯ ಸಭೆಯಲ್ಲಿ ನಿರ್ಣಯವನ್ನು ಮಾಡಿ ಈ ನಾಯಿ ಶೆಲ್ಟರ್ ಬಗ್ಗೆ ಎಲ್ಲ ನಮ್ಮ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಅದನ್ನು ನಾವು ನಮ್ಮ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆ ಮತ್ತು ನಮ್ಮ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿ ಅದನ್ನು ತಹಸೀಲ್ದಾರ್, ಇಒ ಮತ್ತು DC ಅವರಿಗೆ ತಲುಪಿಸಿದ್ದೇವೆ. ಅದು ಮತ್ತು ಇಲ್ಲಿ ಈಗ ನಮಗೆ ಬೇಕಾದಂಥ ಕೆಲವು ಕೂಡ ಮೆಡಿಕಲ್ ಕಾಲೇಜು ಅದು ಇದು ಬರ್ತದೆ ಅಂತ ಹೇಳ್ತಿದ್ರು. ಈಗ ಫಸ್ಟಿಗೆ ಅದಕ್ಕೆ ಮೀಸಲಾತಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಆದರೆ ಈಗ ಇಂಥದ್ದು ಒಂದು ಬಂದರೆ ಅದು ಎಲ್ಲ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ವಿರೋಧವಿದೆ, ಜನರೊಟ್ಟಿಗೆ ನಾವು ಕೂಡ ಇದ್ದೇವೆ. ಈ ನಾಯಿ ಶೆಲ್ಟರ್ ಮಾಡುವಂಥ ಒಂದು ವ್ಯವಸ್ಥೆಗೆ ನಮ್ಮ ವಿರೋಧವಿದೆ. ಒಂದು ವೇಳೆ ಇದು ಯಾವುದೇ ದುಸ್ಸಾಹಸಕ್ಕೆ ಕೈ ಹಾಕದೆ ಜನರ ಏನೊಂದು ಮನವಿದೆ, ಜನರನ್ನು ಒಂದು ಬದುಕುವ ಒಂದು ವ್ಯವಸ್ಥೆಗೆ ಬಡ ಜನರು ಇರ್ಬೋದು, ಕೂಲಿ ಕಾರ್ಮಿಕರು ಇರ್ಬೋದು, ನಿರ್ಗತಿಕರು ಇರ್ಬೋದು, ಇಲ್ಲಿ ಕೂಡ ಕೆಲವರಿಗೆ ವಸತಿ ನಿವೇಶನಕ್ಕಾಗಿ ಈ ಜಾಗವನ್ನು ಕಾದಿರಿಸಲಾಗಿತ್ತು. ಈಗಾಗಲೇ ವಸತಿಗೆ ಒಂದು ತುಂಡು ಜಾಗ ಇಲ್ಲ. ಆದರೆ ಇಂಥ ನಾಯಿ ಸಾಕಲಿಕ್ಕೆ 10 ಎಕರೆ ಜಾಗ, 1-2 ಅಲ್ಲ 10 ಎಕರೆ ಜಾಗ ಅಗತ್ಯವಾಗಿ ಬಡ ಜನತೆಗೆ ವಸತಿ ನಿವೇಶನ ಬೇಕಾಗಿದೆ. ಅದನ್ನು ಒದಗಿಸಿಕೊಡಬೇಕಾಗಿ ವಿನಂತಿಸುತ್ತಾ, ಇದರ ಹಿಂದೆ ಎಲ್ಲೇ ಈ ಒಂದು ದುಸ್ಸಾಹಸ ಮಾಡಿದರೆ ನಾಡ್ದು 6ನೇ ತಾರೀಕಿಗೆ ಕೂಡ ನಾವು ಬೃಹತ್ ಪ್ರತಿಭಟನೆ ಮುಖೇನ ಜಿಲ್ಲಾ ಕಚೇರಿಗೆ ಹೋಗಿ ಅಲ್ಲಿ ಪ್ರತಿಭಟಿಸಲಿಕ್ಕಿದ್ದೇವೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಣೇಶ್. ಈಗ ಸ್ಥಳೀಯರಂತೂ ತೀವ್ರ ರೀತಿಯಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಈ ಜಾಗದಲ್ಲಂತೂ ನಾಯಿ ಶೆಲ್ಟರ್ ಬೇಡ ಅಂತೇಳಿ. ಹಂಗ ಗ್ರಾಮ ಪಂಚಾಯಿತಿಯವರು ಮತ್ತೆ ಜಿಲ್ಲಾಡಳಿತ ಈ ಬಗ್ಗೆ ಏನಾದರೂ ರೆಸ್ಪಾನ್ಸ್ ಮಾಡಿದೆಯಾ ಸ್ಥಳೀಯರ ವಿರೋಧಕ್ಕೆ?
ಶರ್ಮಿತಾ, ಯಾವುದೇ ಒಂದು ಸರ್ಕಾರದ ಯೋಜನೆಗಳನ್ನ ರೂಪಿಸುವಾಗ ಸ್ಥಳೀಯರನ್ನ ಗಣನೆಗೆ ತಳ್ಕೊಳ್ಬೇಕು. ಆಮೇಲೆ ಅದರ ಸಾಧಕ ಬಾಧಕಗಳನ್ನ ಚರ್ಚಿಸಿ ಆ ನಂತರವೇ ಆ ಯೋಜನೆಗಳನ್ನ ರೂಪಿಸಿಕೊಳ್ಬೇಕು. ಆದ್ರೆ ಉಡುಪಿ ಜಿಲ್ಲಾಡಳಿತ ಈ ನಿಟ್ಟಿನಲ್ಲಿ ಹಿಂದೇಟು ಆಗಿರುವಂತದ್ದು. ಉಡುಪಿ ಜಿಲ್ಲಾ ಕೇಂದ್ರ ಕಚೇರಿಯ ಅನತಿ ದೂರದಲ್ಲಿರುವಂತಹ ಉಪ್ಪೂರು ಗ್ರಾಮ ಪಂಚಾಯತ್, ಇದು ಉಪ್ಪೂರು, ಹಾವಂಜೆ ಮತ್ತೆ ಆರೂರು 3 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತದೆ. ಸರಿಸುಮಾರು 90 ಎಕರೆ ಜಾಗ ಕಂದಾಯ ಭೂಮಿ ಇಲ್ಲಿರ್ತದೆ. ಸರ್ಕಾರ ಬೇರೆ ಬೇರೆ ವಿಚಾರದಲ್ಲಿ ರಾಜಕೀಯ ಹೇಳಿಕೆಯನ್ನು ನೀಡಿರುವಂತದ್ದು. ಈ ಪ್ಲೇಸ್ ಅಲ್ಲಿ ವಿಶ್ವವಿದ್ಯಾನಿಲಯ ಬರ್ತದೆ, ಮೆಡಿಕಲ್ ಕಾಲೇಜ್ ಬರ್ತದೆ, ಹಾಗೆ ಪೊಲೀಸ್ ಕ್ವಾರ್ಟರ್ಸ್, ಅಂದ್ರೆ ಬೇರೆ ಬೇರೆ ಯೋಜನೆಗಳು, ಅಂದ್ರೆ ಊರಿಗೆ ಉಪಕಾರ ಆಗೋ ರೀತಿಯಲ್ಲಿ ಯೋಜನೆಗಳು ತರ್ತದೆ ಅನ್ನುವಂತ ಮಾತು ಹೇಳಿರುವಂತದ್ದು. ಅದು ಕೇವಲ ಬಾಯಿ ಮಾತಿಗೆ ಸೀಮಿತವಾಗಿರುವಂತದ್ದು. ಅವೆಲ್ಲ ಯೋಜನೆಗಳನ್ನ ಬದಿಗಿಟ್ಟು ಈಗ ನಾಯಿಗಳ ಶೆಲ್ಟರ್ ಪ್ರಾರಂಭಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಉಡುಪಿ ಜಿಲ್ಲೆಯಲ್ಲಿ 18,000 ಬೀದಿ ನಾಯಿಗಳನ್ನ ಈಗಾಗಲೇ ಗುರುತು ಮಾಡಲಾಗಿರುವಂತದ್ದು. ಆ ನಾಯಿಗಳಿಗೆ ಒಂದು ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಜನವಸತಿ ಪ್ರದೇಶ ಏನಿದೆ ಉಪ್ಪೂರು, ಈ ಭಾಗದಲ್ಲಿ ಆ ಶೆಲ್ಟರ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿದೆ. ಹಾಗೆ ಸರ್ಕಾರಕ್ಕೂ ಕೂಡ ಈ ಮೂಲಕ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿರುವಂತದ್ದು. ಆದ್ರೆ ಗ್ರಾಮ ಪಂಚಾಯತ್ ಇರ್ಬೋದು, ಸ್ಥಳೀಯ ಜನರನ್ನು ಇರ್ಬೋದು, ಯಾವ ಸ್ಥಳೀಯ ಆಡಳಿತವನ್ನ ಗಣನೆಗೆ ತರ್ಕೊಂಡಿಲ್ಲ. ಕೇವಲ ನಗರಸಭೆ ಮತ್ತೆ ಜಿಲ್ಲಾಡಳಿತ ಏಕಾಏಕಿಯಾಗಿ ಈ ನಿರ್ಧಾರವನ್ನ ಪಡ್ಕೊಂಡಿದೆ. ಎಲ್ಲಾದ್ರೂ ನಾಯಿ ಶೆಲ್ಟರ್ ಈ ಭಾಗಕ್ಕೆ ಬಂದ್ರೆ ಇಲ್ಲಿಯ ಜನರು ಒಂದಿಷ್ಟು ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗ್ತದೆ. ಅದ್ರ ಜೊತೆಗೆ ಇಲ್ಲಿ ನೆಮ್ಮದಿಯಿಂದ ಜೀವನ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅನ್ನೋ ಮೂಲಕ ಸ್ಥಳೀಯರು ಆಗ್ರಹ ಮತ್ತೆ ಆರೋಪವನ್ನು ಮಾಡ್ತಿರುವಂತದ್ದು. ಈಗಾಗಲೇ ಪತ್ರ ವ್ಯವಹಾರವನ್ನು ಕೂಡ ಮಾಡಿದ್ರು. ಈ ಎಲ್ಲಾ ಪತ್ರ ವ್ಯವಹಾರಕ್ಕೆ ಜಿಲ್ಲಾಡಳಿತ ಸರ್ಕಾರ ಮಣಿಯಲಿಲ್ಲ. ಆ ಕಾರಣಕ್ಕೆ ಬೃಹತ್ ಪ್ರತಿಭಟನೆಗೆ ಕೂಡ ಸ್ಥಳೀಯರು ಮುಂದಾಗಿದ್ದಾರೆ. ಆದ್ರೆ ಎಲ್ಲಿಯಾದ್ರೂ ಈ ನಾಯಿ ಶೆಲ್ಟರ್ ಈ ಭಾಗದಲ್ಲಿ ಬಂದ್ರೆ ದೊಡ್ಡ ಉತ್ತಮವಾದ ಯೋಜನೆಗಳು ಈ ಭಾಗಕ್ಕೆ ಬರುವುದಿಲ್ಲ. ಅಂದ್ರೆ ಉಳಿದ ಜಾಗಗಳೇನಿದೆ ಅದು ನಿರುಪಯುಕ್ತ ಆಗ್ತದೆ ಅನ್ನುವಂತ ಆತಂಕ ಕೂಡ ಸ್ಥಳೀಯರಿಗೆ ಇರುವಂತದ್ದು. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ಗಣೇಶ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.